ವಿಮೋಚನಕಾಂಡ ಅಧ್ಯಾಯ 6. ಅದಕ್ಕೆ ಯೆಹೋವನು, ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ಅವನು ನನ್ನ ಭುಜಬಲದಿಂದ ಅವರನ್ನು ಹೋಗಗೊಡಿಸುವನು. ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು. ಇದಲ್ಲದೆ ದೇವರು ಮೋಶೆಯ ಸಂಗಡ ಮಾತಾಡಿ ಇಂತೆಂದನು, ನಾನು ಯೆಹೋವನು. ಅಬ್ರಹಾಮ, ಇಸ್ಸಾಕ, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡನೇ ಹೊರತು ಯೆಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ನಾನು ಅವರಿಗೆ, ನೀವು ಪ್ರವಾಸವಾಗಿರುವ ಕಾನಾನ್ ದೇಶವನ್ನು ನಿಮಗೇ ಕೊಡುವೆನೆಂಬುದಾಗಿ ದೃಢವಾಗಿ ವಾಗ್ದಾನ ಮಾಡಿದೆನಷ್ಟೇ. ಐಗುಪ್ತರು ದಾಸರನ್ನಾಗಿ ಮಾಡಿಕೊಂಡಿರುವ ಇಸ್ರಾಯೇಲರ ಗೋಳು ಈಗ ನನಗೆ ಕೇಳಿಸಿತು. ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನು. ಆದುದರಿಂದ ನೀನು ಇಸ್ರಾಯೇಲರಿಗೆ ನನ್ನ ಹೆಸರಿನಲ್ಲಿ ಹೇಳಬೇಕಾದದ್ದೇನೆಂದರೆ, ನಾನು ಯೆಹೋವನು. ಐಗುಪ್ತರು ನಿಮ್ಮಿಂದ ಮಾಡಿಸುವ ಬಿಟ್ಟಿ ಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು. ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. ಐಗುಪ್ತರು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನು ಎಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂಬುದು ನಿಮಗೆ ತಿಳಿದು ಬರುವುದು. ಇದಲ್ಲದೆ ಅಬ್ರಹಾಮ, ಇಸ್ಸಾಕ, ಯಾಕೋಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನಿಮ್ಮನ್ನು ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನಾಗಿ ಕೊಡುವೆನು. ಯೆಹೋವನೇ ನಾನು, ಹೀಗೆ ಅವರಿಗೆ ಹೇಳು ಅಂದನು. ಮೋಶೆ ಈ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು. ಆದರೂ ಅವರ ಮನಸ್ಸು ಕುಗ್ಗಿ ಹೋದದರಿಂದಲೂ ಕಠಿಣವಾಗಿ ಸೇವೆ ಮಾಡಬೇಕಾದದರಿಂದಲೂ ಅವರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ. ಆಗ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಐಗುಪ್ತರ ಅರಸನಾದ ಫರೋಹನ ಸನ್ನಿಧಿಗೆ ಹೋಗಿ ಅವನಿಗೆ, ಇಸ್ರಾಯೇಲರು ನಿನ್ನ ದೇಶದಿಂದ ಹೊರಟು ಹೋಗುವಂತೆ ಅಪ್ಪಣೆ ಕೊಡಬೇಕೆಂದು ಹೇಳು ಅಂದನು. ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ, ಇಗೋ, ಇಸ್ರಾಯೇಲ್ಯರೇ ನನ್ನ ಮಾತನ್ನು ಕೇಳಲಿಲ್ಲ. ಫರೋಹನು ಕಿವಿಗೊಟ್ಟಾನೇ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ ಅಂದನು. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಬೇಕೆಂದು ಅವರಿಗೆ ಆಜ್ಞಾಪಿಸಿ ಅವರನ್ನು ಇಸ್ರಾಯೇಲರ ಬಳಿಗೂ ಐಗುಪ್ತದ ಅರಸನಾದ ಫರೋಹನ ಬಳಿಗೂ ಕಳಿಸಿದನು. ಅವರ ಗೋತ್ರಗಳ ಪ್ರಧಾನ ಪುರುಷರು: ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನಿಗೆ ಹನೋಕ್, ಫಲ್ಲು, ಹೆಚ್ರೋನ್, ಕರ್ಮೀ ಎಂಬವರು ಮಕ್ಕಳು. ಇವರೇ ರೂಬೇನನಿಂದುಂಟಾದ ಗೋತ್ರಗಳಿಗೆ ಮೂಲ ಪುರುಷರು. ಸಿಮೆಯೋನನಿಗೆ ಯೆಮೂಯೇಲ್, ಯಾಮೀನ್, ಓಹದ್, ಯಾಕೀನ್, ಚೋಹರ್ ಮತ್ತು ಕಾನಾನ್ಯ ಸ್ತ್ರೀಯರಲ್ಲಿ ಹುಟ್ಟಿದ ಸೌಲ ಎಂಬವರು ಮಕ್ಕಳು. ಇವರೇ ಸಿಮೆಯೋನನಿಂದುಂಟಾದ ಗೋತ್ರಗಳಿಗೆ ಮೂಲ ಪುರುಷರು. ವಂಶಾವಳಿಗಳ ಪ್ರಕಾರ ಲೇವಿಯ ಮಕ್ಕಳು ಯಾರೆಂದರೆ ಗೇರ್ಷೋನ್, ಕೆಹಾತ್, ಮೆರಾರಿ ಇವರೇ. ಲೇವಿಯು 137 ವರ್ಷ ಬದುಕಿದನು. ಗೋತ್ರಗಳನ್ನು ಸ್ಥಾಪಿಸಿದ ಗೇರ್ಷೋನನ ಮಕ್ಕಳು ಲಿಬ್ನಿ, ಶಿಮ್ಮಿ. ಕೆಹಾತನ ಮಕ್ಕಳು ಅಮ್ರಾಮ್, ಇಚ್ಹಾರ್, ಹೆಬ್ರೋನ್, ಉಜ್ಜೀಯೇಲ್. ಕೆಹಾತನು 133 ವರ್ಷ ಬದುಕಿದನು. ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ. ವಂಶಾವಳಿಗಳ ಪ್ರಕಾರ ಲೇವಿಯಿಂದುಂಟಾದ ಗೋತ್ರಗಳು ಇವೆ. ಅಮ್ರಾಮನು ತನ್ನ ಸೋದರತ್ತೆಯಾದ ಯೋಕೆಬೆದಳನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಆರೋನನನ್ನು ಮೋಶೆಯನ್ನು ಹೆತ್ತಳು. ಅಮ್ರಾಮನು 137 ವರ್ಷ ಬದುಕಿದನು. ಇಚ್ಹಾರನ ಮಕ್ಕಳು ಕೋರಹ, ನೆಫೆಗ್, ಜಿಕ್ರಿ. ಉಜ್ಜೀಯೇಲನ ಮಕ್ಕಳು ಮೀಶಾಯೇಲ್, ಎಲ್ಚಾಫಾನ್, ಸಿತ್ರಿ. ಆರೋನನು ಅಮ್ಮೀನಾದಾವನ ಮಗಳಾಗಿಯೂ ನಹಶೋನನ ತಂಗಿಯಾಗಿಯೂ ಇರುವ ಎಲೀಷೆಬಳನ್ನು ಮದುವೆ ಮಾಡಿಕೊಂಡನು. ಆಕೆಯಲ್ಲಿ ಅವನಿಗೆ ನಾದಾಬ್, ಅಬೀಹು, ಎಲ್ಲಾಜಾರ್, ಈತಾಮಾರ್ ಎಂಬುವರು ಹುಟ್ಟಿದರು. ಕೋರಹನ ಮಕ್ಕಳು ಅಸ್ಸೀರ್, ಎಲ್ಕಾನ, ಅಬಿಯಾಸಾಫ್. ಇವರೇ ಕೋರಹಿಯರ ಗೋತ್ರಸ್ಥಾಪಕರು. ಆರೋನನ ಮಗನಾದ ಎಲ್ಲಾಜಾರನು ಹುಟಿಯೇಲನ ಹೆಣ್ಣು ಮಕ್ಕಳೊಳಗೆ ಒಬ್ಬಾಕೆಯನ್ನು ಮದುವೆ ಮಾಡಿಕೊಂಡನು.
ಆಕೆ ಅವನಿಗೆ ಫೀನೆಹಾಸನನ್ನು ಹೆತ್ತಳು. ಅವರವರ ಗೋತ್ರದ ಮೇರೆಗೆ ಇವರೇ ಲೇವಿಯರ ಪೂರ್ವಿಕರು. ಇಸ್ರಾಯೇಲ್ಯರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ನಡೆಸಿಕೊಂಡು ಬರುವುದಕ್ಕೆ ಯೆಹೋವನಿಂದ ಆಜ್ಞೆ ಹೊಂದಿದ ಆರೋನ ಮೋಶೆಯರು ಇವರೇ. ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕಾಗಿ ಐಗುಪ್ತರ ಅರಸನಾದ ಫರೋಹನ ಸಂಗಡ ಮಾತಾಡಿದಂಥ ಮೋಶೆ ಆರೋನರು ಇವರೇ. ಯೆಹೋವನು ಐಗುಪ್ತ ದೇಶದಲ್ಲಿ ಮೋಶೆ ಸಂಗಡ ಮಾತಾಡಿದಾಗ ಆತನು ಅವನಿಗೆ, ನಾನು ಯೆಹೋವನು, ನಾನು ನಿನಗೆ ಹೇಳುವುದನ್ನೆಲ್ಲ ನೀನು ಐಗುಪ್ತರ ಅರಸನಾದ ಫರೋಹನ ಸನ್ನಿಧಿಯಲ್ಲಿ ಹೇಳಬೇಕೆಂದು ಹೇಳಲಾಗಿ, ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ, ಫರೋಹನು ನನ್ನ ಮಾತನ್ನು ಹೇಗೆ ಕೇಳಾನು ಅಂದನು. ದೇವರು ಪ್ರೀತಿಸುವ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಅಮೂಲ್ಯವಾದಂಥ ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಒಂದೊಂದು ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ಕೃಪೆ ಕೊಡುತ್ತಾ ಬರುವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಿಂದ ಆತ್ಮಿಕ ಪ್ರಯೋಜನವನ್ನು, ಇದರಿಂದ ಆತ್ಮಿಕ ಬೆಳವಣಿಗೆಯನ್ನು, ಇದರಿಂದ ಆತ್ಮಿಕ ಪ್ರಕಟಣೆಯನ್ನು, ಇದರಿಂದ ಆತ್ಮಿಕ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಆಶೀರ್ವಾದ ನಿಧಿಗಳಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ 6ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 6. ವಿಮೋಚನಕಾಂಡ 6ನೇ ಅಧ್ಯಾಯವನ್ನು ನೋಡೋದಕ್ಕೆ ಮುಂಚಿತವಾಗಿ 5ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ದೇವರು ಮೋಶೆ ಆರೋನರನ್ನು ಮತ್ತು ಲೋಕದ ಅತ್ಯಂತ ಪ್ರಭಾವಶಾಲಿಯೂ ರಾಜಕೀಯ ವ್ಯಕ್ತಿಯೂ ಆಗಿರುವಂಥ ಫರೋಹನನ್ನು, ಅರಸನನ್ನು, ಐಗುಪ್ತದ ಅರಸನನ್ನು ಸಂಧಿಸುವಂತೆ ಮುಖಾಮುಖಿಯಾಗಿ ಅತ್ಯಂತ ಭಕ್ತಿವಂತನಾದ ಮೋಶೆ ಅತ್ಯಂತ ಪ್ರಭಾವಶಾಲಿಯಾದಂಥ, ಅಂದರೆ ಲೋಕ ರೀತಿಯಲ್ಲಿ ರಾಜಕೀಯವಾಗಿ ಅತ್ಯಂತ ಅಧಿಕಾರವುಳ್ಳಂಥ ವ್ಯಕ್ತಿಯನ್ನು ಸಂಧಿಸುವಾಗ ನಡೆದದ್ದು ಏನಂತ ಹೇಳಿದರೆ, ದೇವಜನರು ಕಳುಹಿಸಲ್ಪಡಬೇಕು, ದೇವಜನರು ಬಿಡುಗಡೆ ಆಗಬೇಕು, ದೇವಜನರು ಆರಾಧನೆ ಮಾಡಬೇಕು. ಇದೇ ಅವರ ಒಂದು ಟಾಪಿಕ್ ಸಂಭಾಷಣೆ ಆಗಿತ್ತು. ಮತ್ತು ನಾವು ಹೋಗಿ ಜಾತ್ರೆ ಮಾಡ್ಕೊಂಡು ಬರಬೇಕು ಎಂಬುದಾಗಿ ಹೇಳಿದಾಗ ಫರೋಹನು ದೇವರಿಗಾಗಲೇ ಹೇಳಿದ ಹಾಗೆ ಅವನು ಒಪ್ಪಲಿಲ್ಲ. ಹೌದು, ಒಪ್ಪದೆ ಅವನೇನು ಮಾಡ್ತಾನೆ, ಇದು ಒಂದು ಸೋಮಾರಿತನ. ನೀವು ಸೋಮಾರಿಗಳು ಕೆಲಸ ಮಾಡಲಿಕ್ಕೆ ಇಷ್ಟವಿಲ್ಲದ ಕಾರಣ ನೀವು ಆರಾಧನೆ ಮಾಡ್ತೀವಿ, 3 ದಿವಸ ಲೀವ್ ತಗೊಳ್ತೀವಿ, 3 ದಿವಸ ನೀವು ಪ್ರಯಾಣ ಮಾಡಬೇಕು, ಹೋಗಿ ನಮ್ಮ ದೇವರಿಗೆ ಯಜ್ಞವನ್ನು ಅರ್ಪಿಸಿ ಮತ್ತೆ ಬರ್ತೀವಿ ಅಂತ ಹೇಳ್ತೀವಲ್ಲ. ಇಲ್ಲ, ಇನ್ನಷ್ಟು ಕೆಲಸ ಮಾಡಬೇಕು. ನೀವು ನಿಮ್ಮ ಸೋಮಾರಿತನವನ್ನು, ಅವರ ಸೋಮಾರಿತನವನ್ನು ಮುರಿದು ಹಾಕುವುದಕ್ಕೆ ಫರೋಹನು ಇನ್ನಷ್ಟು ಕಠಿಣವಾದ ಕೆಲಸ ಅವ್ರಿಗೆ ಕೊಡ್ತಾನೆ. ಹುಲ್ಲು ಕೊಡೋದಿಲ್ಲ, ಇಟ್ಟಿಗೆ ಮಾಡಬೇಕೆಂಬಂಥ ರೂಲ್ಸು, ನಿಯಮ ಅವನು ತರ್ತಾನೆ. ಅನಂತರ ಅವರು ಸಾಕಷ್ಟು ಇಟ್ಟಿಗೆಗಳನ್ನು ಮಾಡದ ಕಾರಣ ಅವರಿಗೆ ಏಟು ಬೀಳ್ತವೆ. ಹೌದು, ಇಸ್ರಾಯೇಲರ ಮೇಸ್ತ್ರಿಗಳಿಗೆ ದೊಡ್ಡವರಿಗೆ ಏಟು ಬಿದ್ದಾಗ ಅವರು ಹೊಡಿಸಿಕೊಂಡು ಮೋಶೆ ಆರೋನರ ಹತ್ರ ಬಂದಾಗ ಅವ್ರನ್ನ ಭೇಟಿಯಾದಾಗ ಹೇಳ್ತಾರೆ, ನಮ್ಗೆ ಯಾಕೆ ಈ ರೀತಿಯಾಗಿ ನೀವು ಮಾಡಿದ್ದೀರಿ? ಯಾಕಂತ ಹೇಳಿದರೆ, ನಾವು ಈ ಐಗುಪ್ತರ ಅಧಿಕಾರಿಗಳ ಕೈಗೆ ಕತ್ತಿ ಕೊಟ್ಟ ಹಾಗಾಯ್ತಲ್ಲ, ನಮ್ಮನ್ನು ಸಂಹಾರ ಮಾಡುವಷ್ಟರ ಮಟ್ಟಿಗೆ ನಮ್ಮ ಜೀವನ ಹೀಗಾಯಿತು ಎಂಬಂಥ ಒಂದು ಕಂಪ್ಲೇಂಟನ್ನು ಇಸ್ರಾಯೇಲರ ಮೇಸ್ತ್ರಿಗಳು ಮೋಶೆ ಆರೋನರಿಗೆ ಹೇಳ್ತಾರೆ. ಮೋಶೆ ಆರೋನರಿಗೆ ಏನು ಮಾಡಬೇಕು, ದೇವರ ಹತ್ರ ಬರ್ತಾರೆ. ದೇವರ ಹತ್ರ ಬಂದುಬಿಟ್ಟು, ಸ್ವಾಮಿ ಹೀಗೇಕೆ ಇವರಿಗೆ ಆಯಿತು ಎಂಬುದಾಗಿ ವಿವರಣೆ ಮೋಶೆ ಆರೋನರು ಮಾಡ್ತಾರೆ. ಅದು ಭಾಳ ಒಳ್ಳೆಯದು. ಯಾಕಂದರೆ ಐಗುಪ್ತದ ಅರಸನಿಂದ, ಐಗುಪ್ತದ
ಅಧಿಕಾರಿಗಳು ಐಗುಪ್ತದ ಅಧಿಕಾರಿಗಳಿಂದ ಇಸ್ರಾಯೇಲರ ಮೇಸ್ತ್ರಿಗಳಿಂದ ಮೋಶೆ ಆರೋನರಿಂದ ಈಗ ದೇವರ ಹತ್ರ ಬ್ಯಾಕ್ ಟು ಸ್ಕ್ವಯರ್ ಒನ್ ಅಂತ ಹೇಳ್ತಾರಲ್ಲ, ದೇವರಿಗೆ ಹಿಂದಿರುಗಿ ಬರುವಂಥದ್ದು ಭಾಳ ಒಳ್ಳೆ ಒಂದು ಅನುಭವ, ಅಭಿಪ್ರಾಯ, ಘಟನೆ, ಸಿದ್ಧಾಂತ, ಸೂತ್ರ. ಏನೇ ಸಂಭವಿಸಿದರೂ ಮತ್ತೆ ಮತ್ತೆ ದೇವರ ಬಳಿಗೆ ಬರುವಂಥದ್ದು. ಏನೇ ನಮ್ಮ ಜೀವನದಲ್ಲಿ ಆದರೂ ಮತ್ತೆ ಮತ್ತೆ ಬಂದು ದೇವರ ಹತ್ರ ಅದರ ಬಗ್ಗೆ ವಿವರಿಸುವುದು, ಮಾತನಾಡುವಂಥದ್ದು, ಹಂಚಿಕೊಳ್ಳುವಂಥದ್ದು, ಹೃದಯ ಬಿಚ್ಚಿ ದೇವರ ಸನ್ನಿಧಾನದಲ್ಲಿ ಹೊಯ್ದು ಬಿಡುವಂಥದ್ದು, ಅದನ್ನು ಬಿಚ್ಚಿ ನಮ್ಮ ಮನಸ್ಸನ್ನು ದೇವರ ಹತ್ರ ಮಾತನಾಡುವಂಥದ್ದನ್ನು ನಾವು ಮಾಡಬೇಕಂತಲೇ ದೇವರು ಸಾರ್ವಭೌಮನಾಗಿ ಅನೇಕ ಘಟನೆಗಳನ್ನು ನಮ್ಮ ಜೀವನದಲ್ಲಿ ಅನುಮತಿಸ್ತಾನೆ. ಜೀವನ ಅಂದರೆ ಏನು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಡೆಫಿನಿಷನ್ ನನ್ನ ಹತ್ರ ಸ್ಪಷ್ಟಾರ್ಥ ಇದೆ. ಅದೇನೆಂದರೆ, ದೇವರು ಉದ್ದೇಶಪೂರ್ವಕವಾಗಿ ಅನುಮತಿಸುವ ವ್ಯಕ್ತಿಗಳು, ಘಟನೆಗಳು ಒಳಗೊಂಡದ್ದೇ ಜೀವನ. ಇನ್ನೊಂದು ಸಾರಿ ಹೇಳ್ತೀನಿ, ದೇವರು ಉದ್ದೇಶಪೂರ್ವಕವಾಗಿ ಅನುಮತಿಸುವ ವ್ಯಕ್ತಿಗಳು ಮತ್ತು ಸನ್ನಿವೇಶಗಳನ್ನು ಒಳಗೊಂಡದ್ದೇ ಜೀವನ. ಆ ಜೀವನಕ್ಕೆ ಪ್ರತಿಕ್ರಿಯೆ ನಕಾರಾತ್ಮಕವಾಗಿ ನಾವು ನೀಡಬಹುದು, ಸಕಾರಾತ್ಮಕವಾಗಿ ಆದರೂ ನೀಡಬಹುದು. ಸರಿ, ಇಲ್ಲಿ ಇಸ್ರಾಯೇಲರ ಮೇಸ್ತ್ರಿಗಳು ಮೋಶೆ ಆರೋನ್ರಿಗೆ ಹೇಳಿದಾಗ ಮೋಶೆ ಆರೋನರು ಆ ಜೀವನದ ಆ ಒಂದು ಹಂತದಲ್ಲಿ ಅವರೇನು ಮಾಡ್ತಾರೆ, ದೇವರ ಹತ್ರ ಬರ್ತಾರೆ. ದೇವರು ಉತ್ತರ 6ನೇ ಅಧ್ಯಾಯ 1ನೇ ವಚನದಲ್ಲಿ ಕೊಡ್ತಾನೆ. ಅದಕ್ಕೆ ಯೆಹೋವನು, ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ನಾನೇನು ಮಾಡ್ತೀನಿ ಸ್ವಲ್ಪ ಮೋಶೆ ನೀನು ನೋಡು. ಹೆಚ್ಚಿನ ಅಂಶ ದೇವರು ಮೋಶೆ ಹತ್ರನೇ ಮಾತಾಡ್ತಾನೆ. ಹೌದು, ಅಸಿಸ್ಟೆಂಟಾಗಿ ಆರೋನನು ಇದ್ದನು. ಮೋಶೆ ಅಂದರೆ ಸೆಳೆಯಲ್ಪಟ್ಟವನು. ಆರೋನನು ಅಂತ ಹೇಳಿದ್ರೆ ಮೇಲಕ್ಕೆ ಎತ್ತುವವನು, ನಡೆಸುವವನು, ಪರ್ವತ ಹತ್ತಿಸುವವನು ಎಂಬುದಾಗಿ ಸೆಳೆಯಲ್ಪಟ್ಟವನನ್ನು ದೇವರಿಗೆ ಇನ್ನೂ ಹತ್ತಿರವಾಗಿ ಸಂಭಾಷಿಸುವಂತೆ ಆರೋನನ್ನು ಮಾಡ್ತಾನೆ. ಆದ ಕಾರಣ ಹೆಚ್ಚಾಗಿ ದೇವರು ಮೋಶೆ ಹತ್ರನೇ ಮಾತಾಡ್ತಾನೆ. ಯಾಕಂದರೆ ಭೂಮಿಯ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಮೋಶೆ. ಅನಂತರ ಅರಣ್ಯಕಾಂಡಕ್ಕೆ ಬಂದಾಗ ನಾವು ನೋಡ್ಕೊಳ್ತೀವಿ, ಅತ್ಯಂತ ಭೂಮಿಯಲ್ಲೇ ಬಹಳ ನಮ್ರನಾಗಿದ್ದನಂತೆ ಮೋಶೆ. ಧರ್ಮೋಪದೇಶ ಕಂಡು ಕೊನೆಯ ಅಧ್ಯಾಯದಲ್ಲಿ ಮುಖಾಮುಖಿಯಾಗಿ ದೇವ್ರ ಸಂಗಡ ಮಾತನಾಡಿದಂಥ ಮೋಶೆ ಅಂತ ವ್ಯಕ್ತಿ ಯಾರೂ ಇರಲಿಲ್ಲ, ಅಂಥ ಮಹತ್ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ. ಇಲ್ಲಿ ಕೂಡ ದೇವರು ನಾನು ನಿನಗೆ ತೋರಿಸ್ತೀನಿ ಮೋಶೆ, ಫರೋಹನಿಗೇನು ಮಾಡುವಂಥದ್ದು ಎಂಬುದಾಗಿ ಹೇಳಿ, ಅವನಂದರೆ ಫರೋಹನು, ಅವನು ನನ್ನ ಭುಜಬಲದಿಂದ ಅವರನ್ನು ಹೋಗಗೊಡಿಸುವನು. ಅಂದರೆ ದೇವರು ಫರೋಹನನ್ನು ಕೂಡ ಉಪಯೋಗಿಸ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ರೋಮ ಪತ್ರಿಕೆಯಲ್ಲಿ ಅದರ ಬಗ್ಗೆ ಪೌಲನು ವಿವರಿಸ್ತಾನೆ. ಅನಂತರ ನಾವು ಅದರ ಬಗ್ಗೆ ನಾವು ನೋಡಿಕೊಳ್ಳಬಹುದು ಮುಂದಿನ ಅಧ್ಯಾಯಗಳಲ್ಲಿ. ಇದಲ್ಲದೆ ದೇವರು ಮೋಶೆಯ ಸಂಗಡ ಮಾತನಾಡಿ, ಬ್ರದರ್ ಭಕ್ತ ಸಿಂಗ್ ಎಂಬಂಥ ದೇವ್ರ ಸೇವಕರು ಹೇಳುವಂಥ ಒಂದು ಮಾತು ನೆನಪಿಗೆ ಬರ್ತದೆ. ಅದೇನಂತ ಹೇಳಿದರೆ, ದೇವರು ಮಾತನಾಡಿದನು ಅನ್ನುವಂಥ ಪದ ಸುಮಾರು 500ಗಿಂತಲೂ ಹೆಚ್ಚು ಬಾರಿ ಬೈಬಲ್ನಲ್ಲಿ ಬರ್ತದೆ. ದೇವರು ಮಾತನಾಡುವ ದೇವರ ಸ್ವರವನ್ನು ನಾವು ಕೇಳಿಸ್ಕೋಬೇಕು. ಮೋಶೆಯ ಸಂಗಡ ಮತ್ತೆ ಮತ್ತೆ ದೇವರು ಮಾತನಾಡಿದಾಗ ಸೇವಕರು ದೇವ್ರ ಹತ್ರ ಹೋಗಿ, ದೇವರೇ ಮೋಶೆ ಹತ್ರ ಮಾತನಾಡಿದ ದೇವರೇ ನನ್ನ ಹತ್ರ ಕೂಡ ನೀನು ಮಾತನಾಡು ಎಂಬುದಾಗಿ ಅವರು ಕೇಳಿಕೊಂಡ್ರಂತೆ, ಆಶೆ ಪಟ್ಟರಂತೆ, ಪ್ರಾರ್ಥನೆ ಮಾಡಿದ್ರಂತೆ. ಅವರು ಕೂಡ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ಸಹಾಯ ಮಾಡಿದನು. ನಾವು ಕೂಡ ಅದೇ ರೀತಿಯಾಗಿ ದೇವರು ಸತ್ತು ಹೋಗಿಲ್ಲ, ದೇವರು ಜೀವಂತನಾಗಿದ್ದಾನೆ, ದೇವರ ಹತ್ರ ನಾವು ಮಾತಾಡಬೇಕು. ದೇವರು ಒಂದು ಮಾತು ಹೇಳ್ತಾನೆ, ನಾನು ಯೆಹೋವನು. ವಿಮೋಚನಕಾಂಡ 6 ಮತ್ತು 3ನೇ ವಚನ, ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡೇನೆ ಹೊರತು ಯೆಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ನಾನು ಗೋಚರವಾಗಲಿಲ್ಲ. ಎರಡು ವ್ಯತ್ಯಾಸ. ಹೆಸರು ದೇವರಿಗೆ
ನಮಗೆ ಎರಡೂ ವ್ಯತ್ಯಾಸ ಇದ್ದಂಗೆ ಕಾಣದೇ ಇರ್ಬೋದು. ಆದರೆ ದೇವರು ಮಾತನಾಡೋದರಿಂದ ಅದನ್ನು ನಾವು ಸ್ವೀಕಾರ ಮಾಡೋಣ. ದೇವರು ಹೇಳ್ತಾರೆ, ನಾನು ಇದುವರೆಗೆ ಸರ್ವಶಕ್ತನಾದ ದೇವರು ಎಂದು ನಾನು ಕಾಣಿಸಿಕೊಂಡೆ, ಆದರೆ ಯೆಹೋವನು ಎಂಬುದಾಗಿ ನಾನು ಕಾಣಿಸ್ಕೊಳ್ಳಲಿಲ್ಲ. ಆದ ಕಾರಣ ಇನ್ನು ಮುಂದೆ ಅವರಿಗೆ ನಾನು ಯೆಹೋವನು ಎಂಬುದಾಗಿ ಕಾಣಿಸ್ಕೊಳ್ತೇನೆ. ನನ್ನ ಹೆಸರಿಗೆ ತಕ್ಕಂತೆ ನೀವು ಪ್ರಯಾಸವಾಗಿರುವ ಕಾನಾನ್ ದೇಶವನ್ನು ನಿಮಗೆ ನಾನು ಕೊಡುವೆನೆಂಬುದಾಗಿ ದೃಢವಾಗಿ ವಾಗ್ದಾನ ದೇವರು ಮಾಡ್ತಾನೆ. ಮಾಡಿದ ಮೇಲೆ ದೇವರು ಮತ್ತೆ ಮತ್ತೆ ಹೇಳ್ತಾನೆ, ನನ್ನ ಜನರ ಗೋಳು, ಪ್ರಲಾಪ, ಅವರ ದುಃಖ, ಅವರ ಕಣ್ಣೀರು, ಅವರ ನರಳಾಟವನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಆದ ಕಾರಣ ನಾನು ನನ್ನ ಜನರನ್ನು ನನ್ನ ಪ್ರಜೆಯಾಗಿ ಅವರನ್ನು ಆರಿಸಿಕೊಂಡಿದ್ದೇನೆ. ಇದೊಂದು ಮಾತು ದೇವರು ಆಗಾಗ ಹೇಳ್ತಾನೆ, ಭಾಳ ಪ್ರಾಮುಖ್ಯವಾದಂಥ ಒಂದು ಮಾತು. ವಿಮೋಚನ ಕಾಂಡ 6ನೇ ಅಧ್ಯಾಯ 7ನೇ ವಚನದಲ್ಲಿ ನನ್ನ ಪ್ರಜೆ ಎಂದು ಆರಿಸಿಕೊಂಡು, ಇಸ್ರಾಯೇಲ್ರು ದೇವರ ಪ್ರಜೆ. ಆ ರೀತಿಯಾಗಿ ದೇವರು ಅವರನ್ನು ಅಬ್ರಹಾಮನ ನಿಮಿತ್ತವಾಗಿ ಆರಿಸಿಕೊಂಡಿದ್ದನು. ನಾನು ನಿಮಗೆ ತಪ್ಪಿಸಿದಾಗ, ಅಂದರೆ ಬಿಟ್ಟಿ ಕೆಲಸ ಮಾಡ್ತಾಯಿದ್ರು, ನಾನು ಆ ಗುಲಾಮತನದಿಂದ ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನಿಮಗೆ ತಿಳಿದು ಬರುವುದು, ಅಥವಾ ನಿಮಗೆ ಗೊತ್ತಾಗ್ತದೆ. ದೇವರು ಬಿಡುಗಡೆ ಮಾಡಿದಾಗ ದೇವರನ್ನು ತಿಳಿದುಕೊಳ್ತೇವೆ. ಲಿಬರ್ಟಿ ಲೀಡ್ಸ್ ಟು ನೋಯಿಂಗ್ ಗಾಡ್. ದೇವರನ್ನು ತಿಳ್ಕೊಳ್ಳುವಂಥದ್ದು, ನಾವು ದೇವರ ಬಗ್ಗೆ ತಿಳ್ಕೊಳ್ಬೋದು ವಾಕ್ಯದಿಂದ, ಸಂದೇಶದಿಂದ. ದೇವರನ್ನೇ ತಿಳ್ಕೊಳ್ಳುವಂಥ ಅನುಭವ ಭಾಳ ಇಂಪಾರ್ಟೆಂಟ್, ಭಾಳ ಪ್ರಾಮುಖ್ಯ. ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ದೇವರನ್ನೇ ತಿಳ್ಕೊಳ್ಬೇಕಾದ್ರೆ ಬಿಡುಗಡೆ ಅಗತ್ಯ. ಇದನ್ನು ದೇವರೇ ಕೊಡಬೇಕು, ನಾವು ಬಿಡಿಸ್ಕೊಳ್ಳುವಂಥದ್ದಲ್ಲ. ನಮ್ಮ ಜೀವನದಲ್ಲಿ ಪಾಪಕ್ಕೆ ನಾವು ಬಂಧನವಾಗಿರ್ಲಿಕ್ಕೆ ಸಾಧ್ಯ, ಸ್ವಾರ್ಥಕ್ಕೆ ನಾವು ಬಂಧನವಾಗಿರ್ಲಿಕ್ಕೆ ಸಾಧ್ಯ. ನಮಗೆ ನಾವೇ ಅನೇಕ ರೀತಿಯಿಂದ ನಾವು ಗುಲಾಮರಾಗಿರ್ಲಿಕ್ಕೆ ಸಾಧ್ಯ. ಐಗುಪ್ತರು ಅಂದು ಫರೋಹನಿಗೂ ಐಗುಪ್ತರಿಗೂ ಐಗುಪ್ತಕ್ಕೂ ಗುಲಾಮರಾಗಿದ್ದರು. ಆದರೆ ಆ ಗುಲಾಮತನದಿಂದ ಬಿಡುಗಡೆ ಆದಾಗ ದೇವರು ಹೇಳ್ತಾನೆ, ನೀವು ನನ್ನನ್ನು ತಿಳ್ಕೊಳ್ರಿ, ನನ್ನನ್ನು ತಿಳ್ಕೊಳ್ಳುವಿರಿ. ಯು ವಿಲ್ ನೋ ಮೀ ವೆನ್ ಯು ಗಾಟ್ ಡೆಲಿವರ್ಡ್. ಸ್ವತಂತ್ರವಾದಾಗ ದೇವರನ್ನು ನಾವು ತಿಳ್ಕೊಳ್ತೇವೆ. ಮತ್ತು ಹೋಗಿ ಮತ್ತೆ ಇಸ್ರಾಯೇಲ್ರಿಗೆ ನೀನು ಮಾತನಾಡು, ಯಾಕಂದರೆ ಅವರು ಬೇಸರ ಆಗಿಬಿಟ್ಟಿದ್ರು. ಇಸ್ರಾಯೇಲ್ರ ಮೇಸ್ತ್ರಿಗಳು ಬೇಸರ ಆಗಿಬಿಟ್ಟಿದ್ರು, ಯಾಕಂದರೆ ಬಿಟ್ಟಿ ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು. ಹುಲ್ಲು ಕೊಡದೆ ಕೆಲಸ ಜಾಸ್ತಿ ಮಾಡಬೇಕು, ಗೂಡ್ಸ್ ಡೆಲಿವರ್ ಮಾಡಬೇಕು, ಅದನ್ನು ಸಮರ್ಪಿಸಬೇಕು, ಬಿಟ್ಟಿಗಳನ್ನು ಮೊದಲಿನಷ್ಟೇ ಇರಬೇಕು. ನೀವು ಸೋಮಾರಿತನಗಳಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು ಇನ್ನಷ್ಟು ಅವ್ರ ಜೀವನ, ಅವ್ರ ಕೆಲಸ ಜಾಸ್ತಿ ಮಾಡಿದಾಗ, ಗುಲಾಮತನ ತೀಕ್ಷ್ಣವಾಗಿ ಮಾಡಿದಾಗ ಅವರು ಬೇಸತ್ತಿದ್ರು. ಆದ ಕಾರಣ ಮೋಶೆಗೆ ಹೋಗಿ ಹೇಳು, ಅವ್ರ ಹತ್ರ ಮಾತಾಡಂತ ಹೇಳಿದಾಗ ಮೋಶೆ ಹೇಳ್ತಾನೆ. ಅದನ್ನು ನೋಡೋಣ ಬನ್ನಿರಿ. ವಿಮೋಚನ ಕಾಂಡ 6ನೇ ಅಧ್ಯಾಯದ 9ನೇ ವಚನದಲ್ಲಿ ಮೋಶೆ ಈ ಮಾತುಗಳನ್ನು ಇಸ್ರಾಯೇಲ್ಗೆ ತಿಳಿಸಿದನು. ಆದರೂ ಅವರ ಮನಸ್ಸು ಕುಗ್ಗಿ ಹೋದುದರಿಂದಲೂ ಕಠಿಣವಾಗಿ ಸೇವೆ ಮಾಡಿದ್ದರಿಂದಲೂ. ಈ ಎರಡು ಮಾತು ಅಥವಾ ಎರಡು ವಿಷಯ ನಾವು ತಿಳ್ಕೊಳ್ಬೇಕು, ನೆನಪಿನಲ್ಲಿಟ್ಕೊಳ್ಬೇಕು. ಒಂದು, ಅವರು ಮನಸ್ಸು ಕುಗ್ಗಿ ಹೋಗಿದ್ದರಿಂದಲೂ, ವಿಮೋಚನ ಕಾಂಡ 6ನೇ ಅಧ್ಯಾಯ ಮತ್ತು 9ನೇ ವಚನ, ಮತ್ತು ಕಠಿಣವಾಗಿ ಕೆಲಸ ಮಾಡಿದ್ದರಿಂದಲೂ ಏನಾಯಿತು, ಅವರು ಮೋಶೆಯ ಮಾತಿಗೆ ಕಿವಿಗೊಡಲೇ ಇಲ್ಲ. ದೇವರ ಸೇವಕರ ಮಾತನ್ನು ದೇವರೇ ಮಾತಾಡಿದ್ದಾಗ್ಯೂ, ದೇವರೇ ಪ್ರವಾದನೆಯಾಗಿ ನುಡಿದು, ದೇವರ ಸಂಪರ್ಕದಲ್ಲಿ ಇದ್ದು, ದೇವರ ಸ್ವರವನ್ನು ಕೇಳಿಸ್ಕೊಂಡು, ಲೋಗೋಸ್ ವಾಕ್ಯ ಅಲ್ಲ,
ಲೋಗೋಸ್ ಎಂಬಂಥ ಹುದುವಾದ ವಾಕ್ಯ ಅಲ್ಲ, ರೇಮ ಎಂಬಂಥ ಪ್ರತ್ಯೇಕವಾದ ಪ್ರವಾದನೆಯ ಮಾತನ್ನು ದೇವ್ರ ಸೇವಕರು ಕೇಳಿಸ್ಕೊಂಡು ಈ ದೇವ ಜನರಿಗೆ, ವಿಶ್ವಾಸಿಗಳಿಗೆ, ಸಭೆಯವರಿಗೆ ಹೇಳಿದರೂ ಅವ್ರು ಕೇಳೋದಿಲ್ಲ, ಸಭೆಯವರು ಕೇಳಿಸ್ಕೊಳ್ಳೋದಿಲ್ಲ. ಅಭಿಷಿಕ್ತ ದೇವರ ಸೇವಕರು ಮಾತಾಡಿದರೂ ಕೇಳಿಸ್ಕೊಳ್ಳಲ್ಲ. ಪ್ರವಾದನೆಯ ಅಭಿಷೇಕದಿಂದ ದೇವ್ರ ಸೇವಕರು ದೇವರಿಂದ ಫ್ರೆಶ್ ಮನ್ನವನ್ನು ತಕ್ಕೊಂಡು ಬಂದು ಹೇಳಿದರೂ ಮಾತಾಡೋದಿಲ್ಲ. ಅದಕ್ಕೆ ಕಾರಣ ಏನು? ಎರಡು ಕಾರಣಗಳು. ಒಂದು, ಅವರು ಅಂದರೆ ವಿಶ್ವಾಸಿಗಳು, ದೇವಜನರು ಮನಸ್ಸು ಕುಗ್ಗಿ ಹೋಗಿರುವುದರಿಂದ. ಮನಸ್ಸು ಕುಗ್ಗಿ ಹೋಗಿದ್ದಾಗ ವಾಕ್ಯ ಕೊಡಬಾರ್ದು, ಯಾಕಂದರೆ ಕಿವಿಗೊಡೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಆ ಕುಗ್ಗಿ ಹೋದ ಮನಸ್ಸನ್ನು ನೆಟ್ಟಗೆ ಮಾಡಿ ಒಂದೆರಡು ಮಾತುಗಳಿಂದ ಅದಕ್ಕೆ ಉತ್ತೇಜನ ನೀಡಿ ಧೈರ್ಯಗೊಳಿಸಿ ಅವರಿಗೆ ನಿರೀಕ್ಷೆಯನ್ನು, ಪ್ರಕಾಶವನ್ನು, ಪ್ರಕಟಣೆಯನ್ನು, ಉತ್ತೇಜನ ಮುಖ್ಯವಾಗಿ ಕೊಟ್ಟಾಗ ಕುಗ್ಗಿದ ಮನಸ್ಸು ಹೋಗ್ತದೆ. ಈಗ ವಾಕ್ಯ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ. ಅವ್ರ ಮನಸ್ಸು ಕುಗ್ಗಿ ಹೋಗಿದ್ದರಿಂದ, ಅಂದರೆ ಇಸ್ರಾಯೇಲರ ವಿಶ್ವಾಸಿಗಳ ದೇವಜನರ ಮನಸ್ಸು ಕುಗ್ಗಿ ಹೋಗಿದ್ದರಿಂದಲೂ, ಎರಡನೇದು ಇದು ಮಾನಸಿಕ ಅಲ್ಲ, ಇದು ದೈಹಿಕವಾದಂಥ ಒಂದು ಕಾರಣ. ಅದೇನೆಂದರೆ ಕಠಿಣವಾಗಿ ಕೆಲಸ ಮಾಡಿದ್ದರಿಂದಲೂ ಮೋಶೆಯ ಪ್ರವಾದನೆಯ ಅಭಿಷೇಕದ ನೇರವಾದ ಮಾತನ್ನು ಅವರು ಕೇಳಿಸ್ಕೊಳ್ಳಲಿಲ್ಲ, ಕಿವಿಗೊಡಲಿಲ್ಲ. ಇದನ್ನು ನಾವು ಪ್ರಸಂಗಿಗಳಾದ, ಬೋಧಕರಾದ ಅಥವಾ ತಂದೆ ತಾಯಿಗಳಾಗಿರುವಂಥವರು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಕುಗ್ಗಿ ಹೋಗಿದ್ರೆ ಅಥವಾ ಭಾಳ ಕೆಲಸ ಮಾಡಿದರೆ ವಾಕ್ಯ ತಗೊಳ್ಳಿಕ್ಕೆ ಅವರು ರೆಡಿಯಾಗಿಲ್ಲ, ಸಿದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು. ಸರಿ, ನಾವು ಮುಂದುವರಿಯೋಣ. ನೆನಪಿರಲಿ, ಇಂದಿನ ನಮ್ಮ ಅಧ್ಯಯನ ವಿಮೋಚನ ಕಾಂಡ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಆಗ ಯೆಹೋವನು ಮೋಶೆಯ ಸಂಗಡ ಮಾತನಾಡಿ, ಮತ್ತೆ 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 ಬರುವಂಥ ಒಂದು ಮಾತು, ಭಾಳ ನಿರೀಕ್ಷೆಯ ಮಾತು, ಎನ್ಕರೇಜ್ ಮಾಡುವಂಥ ಮಾತು. ವಿಮೋಚನ ಕಾಂಡ 6ನೇ ಅಧ್ಯಾಯದ 10ನೇ ವಚನದಲ್ಲಿ ದೇವರು ಮತ್ತೆ ಮಾತನಾಡಿಬಿಟ್ಟು, ನೀವು ಐಗುಪ್ತರ ಅರಸನಾದ ಫರೋಹನ ಹತ್ರ ಹೋಗ್ಬಿಟ್ಟು ಇಸ್ರಾಯೇಲರು ನಿನ್ನ ದೇಶದಿಂದ ಹೊರಟು ಹೋಗುವಂತೆ ಅಪ್ಪಣೆ ಕೊಡಬೇಕು. ಮತ್ತೆ ಪರ್ಮಿಷನ್ನು ಕೇಳುವಂತೆ ದೇವರು ಕಳಿಸ್ತಾನೆ. ಹಂಗೆ ಪರ್ಮಿಷನ್ ಕೊಡದೆ ಬರ್ಬೋದು, ಆದರೆ ದೇವರು ಕ್ರಮದ ದೇವರು, ದೇವರು ಅಧೀನತೆಯ ದೇವರು. ಅಧೀನತೆ, ಕ್ರಮ, ನಿಯಮ ಇವೆಲ್ಲ ದೇವರು ಪಾಲಿಸ್ತಾ ಇರುವಂಥ, ದೇವರೇ ದೊಡ್ಡ ವ್ಯಕ್ತಿಯಾಗಿರುವಾಗ ಇವೆಲ್ಲ ಪಾಲಿಸಬೇಕಾಗಿಲ್ಲ ಅಂದ್ಕೊಳ್ತೀವಿ. ಆದರೆ ದೇವರು ನಮಗೆ ಮಾದರಿಯಾಗಿರುವಂತೆ, ದೇವರು ಕ್ರಮವನ್ನು ಪಾಲಿಸುವಂತೆ ಅಪ್ಪಣೆ ಕೊಡು ಅಂತ ಕಳಿಸ್ಕೊಡ್ತಾನೆ ರೀ. ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ ಒಂದು ಮಾತು ಹೇಳ್ತಾನೆ. ಆಶ್ಚರ್ಯ ಇದು. ಏನಂದರೆ ವಿಮೋಚನ ಕಾಂಡ 6ನೇ ಅಧ್ಯಾಯ 12ನೇ ವಚನ, ಇಸ್ರಾಯೇಲರೇ ನನ್ನ ಮಾತನ್ನು ಕೇಳದೇ ಇರುವಾಗ ಅವಿಶ್ವಾಸಿಯಾದಂಥ ಫರೋಹನು ನನ್ನ ಮಾತು ಹೇಗೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು. ವಿಶ್ವಾಸಿಗಳಾದ ಇಸ್ರಾಯೇಲರೇ ನನ್ನ ಮಾತು ಕೇಳಲಿಲ್ಲ, ಬಿಲಿವರ್ಸೇ ನನ್ನ ಮಾತು ಕೇಳಿಲ್ಲ. ಅನ್ಬಿಲಿವರ್ ಆಗಿರುವಂಥ, ಅರಸನಾಗಿರುವಂಥ, ಅನ್ಯನಾಗಿರುವಂಥ, ಐಗುಪ್ತನಾಗಿರುವಂಥ ಫರೋಹನ್ ನನ್ನ ಮಾತು ಎಲ್ಲಿ ಕೇಳ್ತಾನೆ ಎಂಬುದಾಗಿ ಹೇಳಿಬಿಟ್ಟು ಒಂದು ವಿಚಿತ್ರ ಮಾತನ್ನು ಹೇಳ್ತಾನೆ. ಅದನ್ನು ನಾವು ಒಪ್ಪಬೇಕಾಗಿಲ್ಲ. ಅದೇನೆಂದರೆ, ನಾನು ಮಾತನಾಡುವುದರಲ್ಲಿ ಜಾಣನಲ್ಲ, ಐ ಆಮ್ ನಾಟ್ ಕ್ಲೆವರ್ ಚಾಪ್, ನಾನು ಬುದ್ಧಿವಂತನಲ್ಲ ಅಂತ ಹೇಳ್ಬಿಟ್ಟು. ದೇವರಿಗೆ ಜಾಣರು ಬೇಕಾಗಿಲ್ಲ ರೀ. ಮೋಶೆ ತಪ್ಪು ತಿಳ್ಕೊಂಡಿದ್ದ, ನಾನು ಜಾಣನಾಗಿಲ್ಲ, ಅದಕ್ಕೆ ಫರೋಹನನ್ನು ಜಾಣತನದಿಂದ ನಾನು ಕನ್ವಿನ್ಸ್ ಮಾಡ್ಬೋದಂತ. ಒಂದು ಸರಿ ಯೇಸು ಸ್ವಾಮಿ ಒಂದು ಪ್ರೇಯರ್ ಮಾಡ್ತಾರೆ, ಮತ್ತಾಯನ ಬರೆದ ಸುವಾರ್ತೆ 11:25, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಈ ಮಾತುಗಳನ್ನು ಜ್ಞಾನಿಗಳಿಗೂ, ಜನರಿಗೂ, ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ಯೆಂದು ನಿನ್ನನ್ನು ಕೊಂಡಾಡ್ತೇನೆ. ದೇವರ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಜಾಣರು, ಬುದ್ಧಿವಂತರು ಆಗಿರಬೇಕಾಗಿಲ್ಲ. ಬಾಲಕರಾಗಿ, ಚಿಕ್ಕ ಮಕ್ಕಳಂತೆ, ಎಳೆಗೂಸುವಿನಂತೆ ಇದ್ರೆ ಸಾಕು, ಮನಸ್ಸಿನಲ್ಲಿ ದೇವರ ವಾಕ್ಯ ಅರ್ಥ ಮಾಡಿಕೊಳ್ತಾರೆ. ಯಾಕಂದರೆ ಪ್ರಕಟಣೆ ಅಂಥವರಿಗೆ ಲಭ್ಯವಿರ್ತದೆ.
ಆದರೆ ಜಾಣತನದಿಂದ ದೇವ್ರ ಸೇವೆ, ಜಾಣತನ ದೇವ್ರು ಕೊಟ್ಟಿದ್ರೆ ದೇವ್ರು ನಮಗೆ ಸ್ತೋತ್ರವಾಗಲಿ, ಆದರೆ ಜಾಣತನವೇ ಎಲ್ಲ ಅಂತ ತಿಳ್ಕೊಬಾರ್ದು. ದೇವರೇ ಎಲ್ಲ, ದೇವರ ಅಭಿಷೇಕವೇ ಎಲ್ಲ, ದೇವರ ಮಾರ್ಗದರ್ಶನವೇ ಎಲ್ಲ, ಮನುಷ್ಯನ ಜಾಣತನ ಎಲ್ಲ ಅಲ್ಲ. ಸರಿ, ಅನಂತರ ನಾನು ಜಾಣನಲ್ಲ ಎಂಬುದಾಗಿ ಹೇಳುವಾಗ ಯೆಹೋವನು ಮೋಶೆ ಆರೋನನ ಸಂಗಡ ಮತ್ತೆ ಮಾತಾಡಿ ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಬೇಕೆಂದು ಅವರಿಗೆ ಆಜ್ಞಾಪಿಸಿ ಅವರನ್ನು ಇಸ್ರಾಯೇಲರ ಬಳಿಗೆ ಮತ್ತೆ ಕಳಿಸಿಕೊಡ್ತಾನ್ರಿ. ಅದಾದ ನಂತರ ಮೋಶೆಯ ಆರೋನ್ನ ವಂಶಾವಳಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕೊಡಲಾಗಿದೆ, 14ನೇ ವಚನದಿಂದ 30ನೇ ವಚನದವರೆಗೆ. ಮತ್ತು ಅದರಲ್ಲಿ ರೂಬೇನಿಂದ ಸ್ಟಾರ್ಟ್ ಮಾಡಿ ಸಿಮಿಯೋನು ಅವೆಲ್ಲ ಮಾಡುವಾಗ ಲೇವಿ ಹತ್ರ ಬಂದಾಗ ಸ್ವಲ್ಪ ವಂಶಾವಳಿ ನಿಲ್ಲಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಮ್ರಾಮನ ಬಗ್ಗೆ ಹೇಳಲಾಗಿದೆ. ಅಮ್ರಾಮನು ಏನು ಮಾಡ್ತಾನೆ, ತನ್ನ ಸೋದರತ್ತೆಯನ್ನು ಅಂದರೆ ಯಾಕೆ ಬೇದ ಎಂಬಾಕೆಯನ್ನು ಮದುವೆ ಆಗ್ತಾನೆ. ಈ ಅಮ್ರಾಮನು ಅಂತ ಹೇಳಿದಾಗ ಅದರ ಅರ್ಥ ಅಂತ ಹೇಳಿದರೆ ಜನರು, ಆದ್ಮಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ರಾಮನು, ಅಂತ ಹೇಳಿದರೆ ಜನರು, ರಾಮ್ ಅಂತ ಹೇಳಿದರೆ ಉನ್ನತ. ರಾಮನ್ ಅಂದರೆ ಉನ್ನತ ಜನ ಎಂಬಂಥ ಹೆಸರಿದ್ದಂಥ ಒಬ್ಬನು. ಮತ್ತು ಯೋಕೆಬೇದ್ ಯಾಕೆ ಅಲ್ಲ, ಯೋಕೆಬೇದಳನ್ನು ಮದುವೆ ಆಗ್ತಾನೆ. ಯೋಕೆಬೇದ್ ಅಂದರೆ ಯೆಹೋವನ ಮಹಿಮೆ, ದೇವರ ಮಹಿಮೆ ಎಂಬಾಕೆ ಉನ್ನತ ಜನ ಎಂಬಾತನನ್ನು ಮದುವೆ ಆದಾಗ ಹುಟ್ಟಿದಂಥವರು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ಮೋಶೆ ಮತ್ತು ಆರೋನರು ಹುಟ್ಟಿದರು. ಮತ್ತು ಮೋಶೆ ಬಂದು ಮದುವೆ ಆಗ್ತಾನೆ ಪಕ್ಷಿ ಎಂಬ ಹೆಸರನ್ನು ಇರುವಂಥ ಮಹಿಳೆಯನ್ನು, ಆಕೆ ಬಂದು ಚಿಪೋರಳು. ಆರೋನನು ಬಂದು ಎಲಿಷೆಬಳನ್ನು ಮದುವೆ ಆಗ್ತಾನ್ರಿ. ಈ ಒಂದು ವಂಶಾವಳಿ ಸಂಕ್ಷಿಪ್ತವಾಗಿ 6ನೇ ಅಧ್ಯಾಯದಲ್ಲಿ ಕೊಡಲಾಗಿದೆ. 7ನೇ ಅಧ್ಯಾಯದಲ್ಲಿ ಮೋಶೆ ಆರೋನರು ಫರೋಹನ ಮುಂದೆ ಮಹತ್ ಕಾರ್ಯ ಮಾಡಿದಂಥ ಭಾಳ ಕುತೂಹಲಕಾರಿಯಾದಂಥ ಒಂದು ಅಧ್ಯಾಯವನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. 6ನೇ ಅಧ್ಯಾಯವನ್ನು ಅಧ್ಯಾಯ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6. Then the Lord said unto Moses, Now shalt thou see what I will do to Pharaoh, for with a strong hand shall he let them go, and with a strong hand shall he drive them out of his land. And God spake unto Moses, and said unto him, I am the Lord. And I appeared unto Abraham, unto Isaac, and unto Jacob, by the name of God Almighty, but by my name, Jehovah, was I not known to them. And I have also established my covenant with them, to give them the land of Canaan, the land of their pilgrimage, wherein they were strangers. And I have also heard the groaning of the children of Israel, whom the Egyptians keep in bondage, and I have remembered my covenant. Wherefore say unto the children of Israel, I am the Lord, and I will bring you out from under the burdens of the Egyptians, and I will rid you out of their bondage, and I will redeem you with a stretched out arm, and with great judgments. And I will take you to me for a people, and I will be to you a God. And ye shall know that I am the Lord your God, which bringeth you out from under the burdens of the Egyptians. And I will bring you in unto the land, concerning the which I did swear to give it to Abraham, to Isaac, and to Jacob, and I will give it you for an heritage. I am the Lord. And Moses spake so unto the children of Israel, but they hearkened not unto Moses for anguish of spirit, and for cruel bondage. And the Lord spake unto Moses, saying, Go in, speak unto Pharaoh king of Egypt, that he let the children of Israel go out of his land. And Moses spake before the Lord, saying, Behold, the children of Israel have not hearkened unto me. How then shall Pharaoh hear me, who am of uncircumcised lips?
And the Lord spake unto Moses and unto Aaron, and gave them a charge unto the children of Israel, and unto Pharaoh king of Egypt, to bring the children of Israel out of the land of Egypt. These be the heads of their fathers' houses, the sons of Reuben, the firstborn of Israel, Hanoch, and Palu, Hezron, and Carmi. These be the families of Reuben. And the sons of Simeon, Jemuel, and Jamin, and Ohad, and Jachin, and Zohar, and Shaul, the son of a Canaanitish woman. These are the families of Simeon. And these are the names of the sons of Levi according to their generations, Gershon, and Kohath, and Merari. And the years of the life of Levi were 137 years. The sons of Gershon, Libni, and Shimei, according to their families. And the sons of Kohath, Amram, and Ishar, and Hebron, and Uziel. And the years of the life of Kohath were 133 years. And the sons of Merari, Mahali, and Mushi. These are the families of Levi according to their generations. And Amram took him Jochebed, his father's sister, to wife, and she bare him Aaron and Moses. And the years of the life of Amram were 137 years. And the sons of Ishar, Korah, and Nepheg, and Zichri. And the sons of Uziel, Mishael, and Elzaphan, and Zithri. And Aaron took him Elisheba, daughter of Aminadab, sister of Naashon, to wife. And she bare him Nadab, and Abihu, Eleazar, and Ithamar. And the sons of Korah, Asir, and Elkanah, and Abiasaph. These are the families of the Korhites. And Eleazar, Aaron's son, took him one of the daughters of Putiel to wife, and she bare him Phinehas. These are the heads of the fathers of the Levites according to their families. These are that Aaron and Moses, to whom the Lord said, Bring out the children of Israel from the land of Egypt according to their armies. These are they which spake to Pharaoh king of Egypt, to bring out the children of Israel from Egypt. These are that Moses and Aaron. And it came to pass on the day when the Lord spake unto Moses in the land of Egypt, that the Lord spake unto Moses, saying, I am the Lord. Speak thou unto Pharaoh king of Egypt all that I say unto thee. And Moses said before the Lord, Behold, I am of uncircumcised lips, and how shall Pharaoh hearken unto me?